ಒಂದು ಮಚ್ಚಲ್ಲಿ ಹೋಗ್ಬೇಕು, ಇಲ್ಲ ಬಂದೂಕಲ್ಲಿ ಹೋಗ್ಬೇಕು. ನಸ್ಗು ನಿನ್ನ ನಾಯಿ ನನ್ನ ಮಗನ ಜೀವ. ನಡಿ. ಅಯ್ಯೋ ಮಾವ, ಒಂದ್ ನಿಮಿಷ. ನೀವೇ ಕೂಡ ಅಣ್ಣ ಅದಕ್ಕೆ ತರ ಗಾಬರಿ, ಸಿಟ್ಟು, ಕೋಪ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೋತಿದ್ದೀರಾ? ಒಂದ್ ನಿಮಿಷ ತಾಳಿ. ಬೆಳಗ್ಗೆ ಏನಾಯ್ತು ಹೇಳಿ? ಜ್ಞಾಪಕ ಆಗ್ಲಿಲ್ವಾ? ಏ ಮಾವ, ಈಗ ನೆನ್ಪಾಯ್ತಾ? ಇದೆಲ್ಲ AI ಟೆಕ್ನಾಲಜಿ ಕಣಮ್ಮ. ನಮ್ಮಪ್ಪನೇನು ಯಾರಪ್ಪನ್ ಬೇಕಾದ್ರೆ ತೋರಿಸ್ಬೋದು. ಹಾ ಈಗ ನೆನಪಾಯ್ತು ಕಣವ. ಒಂದು ಕ್ಷಣ ನಾನೇ ಕೋಪ ಮಾಡ್ಕೊಂಡಿದ್ದೀನಿ ಅಂದಮೇಲೆ ಶಿವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಕಣವ. ಮಾದಪ್ಪಣ, ಇಲ್ಲಿ ಏನ್ ನಡೀತೈತೆ ಅಂತ ನಂಗೂ ಹೊಸಿ ಹೇಳ್ತೀರಾ? ಅಯ್ಯೋ, ಆ ವಿಷಯ ನಾನು ಹೇಳ್ತೀನಣ್ಣ. ಬೆಳಗ್ಗೆ ನಮ್ಮ ಯಜಮಾನ್ರು ಅಲ್ಲಿ ಬಾವಿ ಕಟ್ಟೆ ಹತ್ರ ಕುತ್ಕೊಂಡು ರೀಲ್ಸ್ ನ ನೋಡ್ತಾ ಇದ್ರ, ಅದನ್ನ ನೋಡಿ ಮಾವಂಗ್ ಕೋಪ ಬಂದು ಅವ್ರಿಗೆ ಬೈದ್ರ. ಅದಕ್ಕೆ ಯಜಮಾನ್ರು ಇದ್ದವರು ಆ AI ಬರುತ್ತಲ್ಲ, AI. ಹೌದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾ ಅದೇ ಅದಕ್ಕೇನಿವಾಗ? ಅದರಲ್ಲೇ ಇರೋದು ಕಣವ. ಅದು AI ಅಂತ ಯಾವುದೋ ಒಂದು ಸುಡುಗಾಡ ಬಂದಿದೆಯಂತಲ್ಲ, ಅದರಲ್ಲಿ ನೋಡಿದ್ರೆ ಸೇಮ್ ನನ್ನಂಗೆ, ಭಾನುವಂಗೆ, ಲೀಲನಂಗೆ ಡಿಟ್ಟೋ ನಮ್ಮನೆ ಜನನೇ ಇರೋದು. ಇದನ್ನೆಲ್ಲ ಯಾಕಪ್ಪ ಮಾಡ್ತೀಯ ಅಂತ ನಾನು ಸೀನಂಗೆ ಕೇಳಿದೆ. ಆವಾಗ ಅವನು ಏನಂದ ಗೊತ್ತಾ? ನನಗೆ ಬೈತಾ ಇದ್ರೆ ಊರಲ್ಲಿರೋ ಹೆಂಗಸರು ಫೋಟೋನೆಲ್ಲ ನಿನ್ನ ಜೊತೆಗೆ ಅಂಟಿಸ್ಬಿಟ್ಟು ಊರಿಗೆಲ್ಲ ಅಂಟ್ತೀನಿ ಅಂದ್ಬಿಟ್ಟ. ಇದೆಲ್ಲ ಶಿವು, ಈ ಕಂಪ್ಯೂಟರ್ ಮಾಡೋದು ನಿಜ ಅಲ್ಲ ಕಣಪ್ಪ. ಅದು ಕಂಪ್ಯೂಟರ್ನಾಗೆ ಇದೆಲ್ಲ ಮಾಡಲ್ಲ. ಹಂಗಾರೆ ಈ ಓದಕ್ಕೆ ಬರೆಯಕ್ಕೆ ಅಂತ ಬಂದಿರೋ ಕಂಪ್ಯೂಟರ್ ಎಲ್ಲ ಹೊಂಟೋಯ್ತಾ? ಮಾವ, ಒಂದು ವಿಷಯದಲ್ಲಿ ಒಳ್ಳೇದೆಷ್ಟಿರುತ್ತೋ ಕೆಟ್ಟದ್ದು ಅಷ್ಟೇ ಇರುತ್ತೆ. ಅದಕ್ಕೆ ಉದಾಹರಣೆನೇ ಇದು. ಹಂಗಾರೆ ಬೆಂಕಿಗೂ ಸೀನಂಗೂ ಅಯ್ಯೋ, ಯಾವ ಸಂಬಂಧನೂ ಇಲ್ಲಪ್ಪ. ಅವರಿಬ್ರು ಜಸ್ಟ್ ಫ್ರೆಂಡ್ಸು. ಇದೆಲ್ಲ ಬರೀ ಗ್ರಾಫಿಕ್ಸು, AI. ಅಲ್ಲ, ಮನೆನೇ ಮುರಿದೋಯ್ತದಲ್ಲ ಇದರಿಂದ. ನಮ್ ಕೊಂಡೊಯ್ಸಿ ಅಲ್ವಾ, ಅದಕ್ಕೆ ಉಸಿರ ಹಂಗಾಗ್ಬಿಟ್ಟೆ. ನೀವು ಮೊದಲೇ ಹೇಳಿದ್ದು ಒಳ್ಳೇದಾಯ್ತು. ಇಲ್ಲ ಅಂದ್ರೆ ನನ್ನ ಕೈಯಿಂದ ಎಂತ ತೆಪ್ಪಾಗ್ಬಿಡೋದು. ನನ್ ಕ್ಷಮಿಸ್ಬಿಡ ಮಾದಪ್ಪಣ.